ಎಲ್ಲರಿಗೂ ನಮಸ್ಕಾರ. ನಾನು ಚಿತ್ರದುರ್ಗ ಗೋವಿಂದರಾವ್ ನಾಗರಾಜ ಅಂದರೆ CGN ಅಂತ ಕರೀತಾರೆ ನನ್ನನ್ನು. ಈ ದಿನ ನಾನು ಭಾರತದ ಚುನಾವಣಾ ವ್ಯವಸ್ಥೆ ಮತ್ತು ಚುನಾವಣಾ ಆಯೋಗದ ರಚನೆ, ಚುನಾವಣಾ ಆಯೋಗದ ಕಾರ್ಯಗಳು ಏನು, ಮತ್ತೆ ನಮ್ಮ ದೇಶಕ್ಕೆ ಚುನಾವಣಾ ಪ್ರಕ್ರಿಯೆ ಏಕೆ ಮುಖ್ಯವಾಗಿದೆ ಅನ್ನುವ ಕೆಲವು ವಿಚಾರಗಳನ್ನು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ತಿಳಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು 9ನೇ ತರಗತಿಯ ಕರ್ನಾಟಕದ ಟೆಕ್ಸ್ಟ್ ಬುಕ್ ನಲ್ಲಿರ್ತಕ್ಕಂಥ ವಿಚಾರಗಳು. ಬನ್ನಿ ಈಗ ಕೆಲವು ಅಂಶಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಭಾರತಕ್ಕೆ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಆಯಿತು. ಅಂದ್ರೆ ಬ್ರಿಟಿಷ್ ಚಕ್ರಾಧಿಪತ್ಯ ಕೊನೆಯಾಗಿ ಭಾರತ ಸ್ವತಂತ್ರ ಆಯಿತು. ಇದು ಮಹಾತ್ಮ ಗಾಂಧಿಯವರ ಲೀಡರ್ಶಿಪ್ನಲ್ಲಿ ಆಯಿತು. ಹಾಗಾಗಿ ಭಾರತ ಸ್ವತಂತ್ರ ಆಯಿತು. ಆಗಿಲಿಂದ ನಮ್ಮ ಸ್ವತಂತ್ರ ಭಾರತ ತನ್ನದೇ ಆದ ಆಡಳಿತವನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದೆ. 1949ರಲ್ಲಿ ಭಾರತದ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿ ಜಾರಿಯಾಯಿತು. ಅಂದ್ರೆ ನಾವು ನಮ್ಮ ಸರ್ಕಾರವನ್ನು ಹೇಗೆ ಆಳಬೇಕು ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನ ಬರೆದಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಜನವರಿ 26, 1950ರಲ್ಲಿ ರಿಪಬ್ಲಿಕ್ ಆಫ್ ಇಂಡಿಯಾ, ಭಾರತ ಗಣರಾಜ್ಯ ಸ್ಥಾಪನೆಯಾಯಿತು. ಅಂದ್ರೆ ಎಲ್ಲ ರಾಜ್ಯಗಳು ಒಟ್ಟಾಗಿ ಸೇರಿ ಸಂಯುಕ್ತವಾಗಿ ಒಂದು ರಾಷ್ಟ್ರ ಅಂತಕ್ಕಂಥದ್ದನ್ನು ಮಾಡಿ ಆ ರಾಷ್ಟ್ರವನ್ನ ಗಣರಾಜ್ಯ, ರಿಪಬ್ಲಿಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಹಾಗೆ ಅದು ಸ್ಥಾಪನೆಯಾಯಿತು. ಗಣರಾಜ್ಯ ಅಂದ್ರೆ ಏನು ಅಂದ್ರೆ ದೇಶದ ಪ್ರಜೆಗಳನ್ನು ಆಳುವ ಸರ್ಕಾರವನ್ನು ನಿರ್ಧರಿಸುವ ಶಕ್ತಿ ಅಂತಿಮವಾಗಿ ಅದೇ ಪ್ರಜೆಗಳ ಕೈಯಲ್ಲಿ ಇರುವ ಸರ್ಕಾರ. ನಮ್ಮ ಭಾರತದ ಸರ್ಕಾರವನ್ನ ನಾವೇ ಆಳುವ ಶಕ್ತಿ ನಮ್ಮ ಕೈಯಲ್ಲಿರ್ತಕ್ಕಂಥ ರಾಜ್ಯವೇ ಗಣರಾಜ್ಯ, ಅದೇ ರಿಪಬ್ಲಿಕ್ ಆಫ್ ಇಂಡಿಯಾ. ಭಾರತವು ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಅಂದ್ರೆ ಪ್ರಜೆಗಳೇ ತಮ್ಮ ಸರ್ಕಾರವನ್ನು ರಚನೆ ಮಾಡಿ ಪ್ರತಿನಿಧಿಗಳ ಮೂಲಕ ಆಡಳಿತವನ್ನು ರೂಪಿಸಿಕೊಳ್ಳುತ್ತಾರೆ. ಭಾರತದ ಸರ್ಕಾರವನ್ನು ರಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳನ್ನ ನಾವು ಚುನಾವಣೆಗಳ ಮೂಲಕ ಆಯ್ಕೆ ಮಾಡಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಚನೆಯನ್ನು ಮಾಡಿ ಆಡಳಿತವನ್ನು ಆ ಪ್ರತಿನಿಧಿಗಳ ಕೈಯಲ್ಲಿ ಕೊಡುವ ಒಂದು ಪ್ರಕ್ರಿಯೆಗೆ ಚುನಾವಣೆ ಅಂತ ಕರಿತೀವಿ. ಭಾರತದ ಚುನಾವಣಾ ವ್ಯವಸ್ಥೆ ಹೇಗಿದೆ ಅಂತ ಸ್ವಲ್ಪ ಸರಳವಾಗಿ ತಿಳ್ಕೊಳ್ಳೋಣ. ಒಂದು, ಚುನಾವಣಾ ಆಯೋಗವನ್ನ ರಚನೆ ಮಾಡಬೇಕು. ಚುನಾವಣಾ ವ್ಯವಸ್ಥೆಯಲ್ಲಿ ಪ್ರಕ್ರಿಯೆಗಳನ್ನ ಉಂಟು ಮಾಡಬೇಕು. ಮಾಧ್ಯಮ ಮತ್ತು ಪ್ರಜಾಪ್ರಭುತ್ವ ಇವುಗಳಿಗೆ ಪ್ರಜೆಗಳಿಗೆ ಚುನಾವಣೆಯ ವಿಚಾರಗಳನ್ನು ತಿಳಿಸಬೇಕು. ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಭಾಗವಹಿಸಬೇಕು. ಸರ್ಕಾರಗಳ ರಚನೆಯಾಗಬೇಕು. 1951ರಲ್ಲಿ ಮೊದಲನೇ ಚುನಾವಣೆ ನಡೆಯಿತು. 2009ರಲ್ಲಿ 15ನೇ ಚುನಾವಣೆ ನಡೆಯಿತು. 2024ರಲ್ಲಿ 18ನೆಯ ಚುನಾವಣೆ ಆಗುತ್ತೆ. ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಚುನಾವಣೆ ಆಗ್ತಾ ಇರುತ್ತೆ. ಚುನಾವಣೆಯಾದ ಸರ್ಕಾರವನ್ನ ನಾವು ತೆಗೆಯಬೇಕು ಅಂತ ಮನಸ್ಸು ಮಾಡಿದರೆ ಅದು
ರಾಷ್ಟ್ರಪತಿಗಳಿಗೆ ನಾವು ನಮ್ಮ ಪ್ರತಿನಿಧಿಗಳ ಮೂಲಕ ಮನವಿ ಮಾಡಿದಾಗ ರಾಷ್ಟ್ರಪತಿಗಳು ಆ ಸರ್ಕಾರವನ್ನು ತೆಗೆದು ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡುವ ಒಂದು ಮಹತ್ವವಾದ ಆದೇಶವನ್ನ ಹೊರಡಿಸ್ತಾರೆ. ಅದೆಲ್ಲವೂ ಸಹಿತ ನಮ್ಮ ಸಂವಿಧಾನದಲ್ಲಿ ಇದೆ. ಈಗ ಈ ಚುನಾವಣೆಯ ವಿಚಾರವನ್ನು ಸ್ವಲ್ಪ ತಿಳಿಯೋಣ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಎಂದರೇನು? ಚುನಾವಣೆ ನಡೆಸುವುದು, ಚುನಾವಣೆ ಮೇಲ್ವಿಚಾರಣೆ, ಚುನಾವಣೆ ನಿರ್ದೇಶನ ಮತ್ತು ಚುನಾವಣಾ ನಿಯಂತ್ರಣ ಇವೆಲ್ಲವೂ ಸಹಿತ ಯಾರು ಮಾಡ್ತಾರೆ? ಚುನಾವಣಾ ಆಯೋಗ ಅಂತಕ್ಕಂಥ ಒಂದು ಆಯೋಗ ಇದೆಯಲ್ಲ, ಆ ಆಯೋಗ ಈ ಕಾರ್ಯಗಳನ್ನ ಮಾಡುತ್ತೆ. ಚುನಾವಣಾ ಆಯೋಗವನ್ನು ಯಾರು ರಚನೆ ಮಾಡ್ತಾರೆ ಅನ್ನೋದನ್ನ ಮುಂದೆ ನೋಡೋಣ. ಸಂವಿಧಾನದ 15ನೇ ಭಾಗದಲ್ಲಿ 324ರಿಂದ 329 ವಿಧಿಗಳಲ್ಲಿ ಚುನಾವಣಾ ಆಯೋಗ ರಚನೆ ತಿಳಿಸಲಾಗಿದೆ. ಅಂದ್ರೆ ಚುನಾವಣಾ ಆಯೋಗವನ್ನು ಹೇಗೆ ಮಾಡಬೇಕು, ಯಾರು ಮಾಡಬೇಕು, ಅದರ ರಚನೆ ಏನು, ಕಾರ್ಯಗಳೇನು ಅನ್ನೋದನ್ನ ಸೂಚನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯಗಳ ಚುನಾವಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಅಂದ್ರೆ ಚುನಾವಣೆ ಆಯೋಗ ಕೇಂದ್ರ ಸರ್ಕಾರವನ್ನು ಮತ್ತು ರಾಜ್ಯ ಸರ್ಕಾರವನ್ನು ರಚನೆ ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿನಿಧಿಗಳ ಆಯ್ಕೆಯ ಒಂದು ಜವಾಬ್ದಾರಿಯನ್ನು ಹೊಂದಿರುತ್ತೆ. ಸ್ಥಳೀಯ ಚುನಾವಣೆಗಳನ್ನು ಮತ್ತು ಅನೇಕ ರೀತಿಯ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುವುದು. ಅಂದ್ರೆ ಚುನಾವಣೆ ಆಯೋಗ ಕೇಂದ್ರದಲ್ಲಿ ಮೊದಲಾಗುತ್ತೆ, ಆಮೇಲೆ ಅವರು ರಾಜ್ಯ ಸರ್ಕಾರಗಳಿಗೆ ಅಧಿಸೂಚನೆಯನ್ನು ಕೊಟ್ಟು ಅಲ್ಲಿ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಚುನಾವಣೆಯನ್ನು ಮಾಡಬೇಕಂತ ಒಂದು ವಿಚಾರಗಳನ್ನ ತಿಳಿಸ್ತಾರೆ. ಚುನಾವಣಾ ಆಯೋಗ ಹೇಗೆ ರಚನೆಯಾಗುತ್ತೆ, ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅನ್ನೋ ಸ್ವಲ್ಪ ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಸ್ಟ್ರಕ್ಚರ್ ಆಫ್ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾರೆ ಇಂಗ್ಲಿಷ್ ನಲ್ಲಿ. 1950 ಜನವರಿ 25 ಚುನಾವಣಾ ಆಯೋಗ ಸ್ಥಾಪನೆಯಾಯಿತು. ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸಿದ್ದಾರೆ. ಎಲೆಕ್ಷನ್ ಕಮಿಷನರ್ ಅಂತಾರಲ್ಲ, ಅವ್ರನ್ನ ನೇಮಕ ಆಯಿತು. 1989ರಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಯಾಯಿತು. ಅಂದ್ರೆ ಮತದಾರರ ವಯಸ್ಸನ್ನ 29ರಿಂದ 18ಕ್ಕೆ ತರಲಾಯಿತು. ರಾಷ್ಟ್ರಪತಿಯವರೇ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕಾಗ್ಬೋದು. ಅಂದ್ರೆ ಸರ್ಕಾರದ ಅನುಮತಿಯನ್ನು ಪಡೆದು, ಸಲಹೆಯನ್ನು ಪಡೆದು ನೇಮಕಾತಿಗಳನ್ನು ಮಾಡಿ ಅದರಲ್ಲಿ ಯಾರಿಗೆ ಅವರು ಬೇಕು ಅಂತ ತೀರ್ಮಾನ ಮಾಡ್ತಾರೋ ಅವರನ್ನ ಚುನಾವಣಾ ಆಯುಕ್ತರು, ಎಲೆಕ್ಷನ್ ಕಮಿಷನ್ ಅಂತ ನೇಮಕ ಮಾಡಬಹುದು. ಮುಖ್ಯ ಚುನಾವಣಾ ಆಯುಕ್ತರ ಜೊತೆಗೆ 2 ಚುನಾವಣಾ ಆಯುಕ್ತರನ್ನ, ಸಹ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡ್ತಾರೆ. ಅಂದ್ರೆ ಚುನಾವಣಾ ಆಯೋಗದಲ್ಲಿ 3 ಆಯುಕ್ತರಿರ್ತಾರೆ. ಆ 3 ಆಯುಕ್ತರು ಸ್ವತಂತ್ರವಾಗಿ ಒಟ್ಟಾಗಿ ಸಲಹೆಗಳನ್ನು ಮಾಡಿ ಚುನಾವಣೆಯನ್ನು ನಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಟ್ಟು 3 ಚುನಾವಣಾ ಆಯುಕ್ತರು ಸಮಾನ ಅಧಿಕಾರವನ್ನ ಹೊಂದಿರ್ತಾರೆ. ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ, ನಮ್ಮಲ್ಲಿ ಆಗಿರ್ತಕ್ಕಂಥ ಅನೇಕ ಚುನಾವಣೆಗಳಲ್ಲಿ ಈ ಆಯುಕ್ತರು ಕೆಲಸ ಮಾಡಿ ಶಾಂತಿಯುತವಾಗಿ ಚುನಾವಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚುನಾವಣಾ ಆಯೋಗ ಏನೇನು ಕೆಲಸ ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಈ ಆಯೋಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ,
ವಿಧಾನ ಪರಿಷತ್ತು, ವಿಧಾನಸಭೆ ಚುನಾವಣೆಗಳನ್ನೆಲ್ಲ ನಡೆಸುವ ಒಂದು ಕ್ರಮವನ್ನು ಮಾಡುತ್ತೆ. ಚುನಾವಣಾ ದಿನಾಂಕ, ಚುನಾವಣಾ ಫಲಿತಾಂಶ, ಚುನಾವಣೆಯ ಕ್ರಮ ಎಲ್ಲದರ ಮೇಲೂ ಅಧಿಕಾರ ಹೊಂದಿರುತ್ತೆ. ಇದು ನೀತಿ ಸಂಹಿತೆ ಅಂದರೆ ಕೋಡ್ ಆಫ್ ಕಾಂಡಕ್ಟ್ ಚೌಕಟ್ಟಿನಲ್ಲಿ ಕಾರ್ಯಗಳನ್ನು ಹೇಗೆ ಮಾಡಬೇಕು ಅಂತ ಸೂಚನೆ ಮಾಡುತ್ತೆ. ರಾಷ್ಟ್ರದ ಚುನಾವಣೆಯ ಚಟುವಟಿಕೆಗಳನ್ನು ರಾಷ್ಟ್ರಪತಿಯವರ ಅನುಮತಿಯಂತೆ ಆಯಾ ರಾಜ್ಯದ ಸಿಬ್ಬಂದಿಯನ್ನು ಉಪಯೋಗಿಸಿ ಚುನಾವಣೆ ಪ್ರಕ್ರಿಯೆಗಳನ್ನು ಮಾಡಬೇಕು. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲಿ ಚುನಾವಣೆ ಆಗಬೇಕಾದ್ರೆ ರಾಷ್ಟ್ರಪತಿಯವರ ಒಂದು ಅನುಮತಿ ಬೇಕು. ಅವರ ಅನುಮತಿ ಪಡೆದು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಕೆಲಸಗಾರರನ್ನ ಉಪಯೋಗಿಸಿಕೊಂಡು ಚುನಾವಣೆಯನ್ನು ಮಾಡ್ತಾರೆ. ಪ್ರತಿ ರಾಜ್ಯ ಅಂದ್ರೆ ಸ್ಟೇಟ್ ಅಂತ ಹೇಳ್ತೀವಲ್ಲ, ಆ ರಾಜ್ಯದ ಚುನಾವಣಾ ಆಯುಕ್ತರನ್ನು ಕೇಂದ್ರ ಚುನಾವಣಾ ಆಯೋಗದ ಕಮಿಷನರ್ ನೇಮಕ ಮಾಡ್ತಾರೆ. ರಾಜ್ಯಪಾಲರು ಚುನಾವಣಾ ಆಯುಕ್ತರನ್ನು ಸಹ ನೇಮಕ ಮಾಡ್ತಾರೆ. ಅಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಚುನಾವಣಾ ಆಯುಕ್ತರು ಮತ್ತು ರಾಜ್ಯಪಾಲರು ಒಟ್ಟಾಗಿ ಸೇರಿ ಪ್ರತಿ ರಾಜ್ಯದ ಚುನಾವಣಾ ಅಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ನಮ್ಮಲ್ಲಿರ್ತಕ್ಕಂಥ 28 ಅಥವಾ 29 ರಾಜ್ಯಗಳಿರ್ತಕ್ಕಂಥ ಎಲ್ಲಾ ಜನಗಳನ್ನ ಇರೋದ್ರಿಂದ ಚುನಾವಣೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ಇಡೀ ದೇಶವನ್ನ ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿದ್ದಾರೆ. ಅದಕ್ಕೆ ಚುನಾವಣಾ ಕ್ಷೇತ್ರಗಳು ಅಂತ ಕರೀತಾರೆ, ಅಥವಾ ಎಲೆಕ್ಷನ್ ಕಾನ್ಸ್ಟಿಟ್ಯೂಯನ್ಸೀಸ್ ಅಂತ ಕರೀತಾರೆ. ಈ ಕಾನ್ಸ್ಟಿಟ್ಯೂಯನ್ಸೀಸ್ ಅಥವಾ ಚುನಾವಣಾ ಕ್ಷೇತ್ರಗಳು ಹೇಗಾಗುತ್ತೆ ಅಂದ್ರೆ ಇಡೀ ದೇಶ ಮತ್ತು ರಾಜ್ಯಗಳನ್ನು ಜನಸಂಖ್ಯೆಯ ಆಧಾರದ ಮೇಲೆ ಚುನಾವಣಾ ಕ್ಷೇತ್ರಗಳಾಗಿ ಮಾಡಲಾಗಿದೆ. ಚುನಾವಣಾ ಕ್ಷೇತ್ರಗಳಲ್ಲಿ 2 ವಿಧ ಇರುತ್ತೆ. ಅಂದ್ರೆ ಒಂದು ಲೋಕಸಭೆ ಕ್ಷೇತ್ರ, ಇನ್ನೊಂದು ವಿಧಾನಸಭೆ ಕ್ಷೇತ್ರ. ಲೋಕಸಭೆಯ ಕ್ಷೇತ್ರದಿಂದ ಆಯ್ಕೆಯಾದಂತಹ ಪ್ರತಿನಿಧಿಗಳು ಕೇಂದ್ರ ಸರ್ಕಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ವಿಧಾನಸಭೆಯಲ್ಲಿ ಆಗಿರ್ತಕ್ಕಂಥವರು ರಾಜ್ಯ ಸರ್ಕಾರವನ್ನು ತಯಾರು ಮಾಡೋದಕ್ಕೆ ಮಾಡ್ತಾರೆ. MP ಅಂತ ಹೇಳಿದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅದು ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಪ್ರತಿನಿಧಿಗಳು MPಗಳು. MLAಗಳು ಅಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಕ್ಕಂಥದ್ದು. ಇವರು ವಿಧಾನ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು. ಜೊತೆಗೆ ಮೀಸಲು ಚುನಾವಣಾ ಕ್ಷೇತ್ರಗಳಿವೆ. ಅಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಮತ್ತು ಪರಿಶಿಷ್ಟ ವರ್ಗ ಶೆಡ್ಯೂಲ್ಡ್ ಟ್ರೈಬ್ ಇವರನ್ನ ಆಯ್ಕೆ ಮಾಡುವುದಕ್ಕೆ ಅವಕಾಶ ಇದೆ. ಅಂದ್ರೆ ವಿಧಾನಸಭೆ, ಲೋಕಸಭೆ, ಮೀಸಲು ಕ್ಷೇತ್ರ ಎಲ್ಲಾ ಕ್ಷೇತ್ರಗಳಿಂದ ನಾವು ಪ್ರತಿನಿಧಿಗಳನ್ನು ಚುನಾಯಿಸಬಹುದು. ನಮ್ಮ ರಾಷ್ಟ್ರ ತುಂಬಾ ದೊಡ್ಡದಾಗಿರುವುದರಿಂದ ಅದನ್ನು ರಾಜ್ಯಗಳನ್ನಾಗಿ ಮಾಡಿದ್ದಾರೆ. ಈ ಮೊದಲು 28 ರಾಜ್ಯಗಳಿತ್ತು. ಮೊನ್ನೆ 370 ಆರ್ಟಿಕಲ್ ಅಬ್ರಿಗೇಷನ್ ಆದ ಮೇಲೆ ರಾಜ್ಯಗಳ ಸಂಖ್ಯೆ ಜಾಸ್ತಿ ಆಗಿದೆ. 28 ಅಥವಾ 29 ರಾಜ್ಯಗಳಿದೆ. ಆ ಚಿತ್ರಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ 8 ಅಥವಾ 9 ಯೂನಿಯನ್ ಟೆರಿಟರೀಸ್ ಅಂತ ಇದೆ. ಅಂದ್ರೆ ಚುನಾವಣೆ ಮಾಡಬೇಕಾದ್ರೆ 29 ರಾಜ್ಯಗಳಲ್ಲಿ ಮಾಡಬೇಕು, 9 ಯೂನಿಯನ್ ಟೆರಿಟರೀಸ್ಗಳಲ್ಲಿ ಚುನಾವಣೆಯನ್ನು ಮಾಡಬೇಕು. ಈ ಎಲ್ಲವೂ ಸಹಿತ ಚುನಾವಣೆಗೆ ತಯಾರು ಮಾಡಬೇಕು. ಚುನಾವಣೆಯನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನ ಮುಂದಿನ ಒಂದು ಪ್ರೆಸೆಂಟೇಷನ್ ನೋಡೋಣ. ಈ ಹಿಂದೆ ಹೇಳಿದ ಹಾಗೆ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ ಇವುಗಳಲ್ಲಿ ಚುನಾವಣೆಯನ್ನು ಮಾಡಬೇಕಾದ್ರೆ ಏನು ಮಾಡ್ತಾರೆ ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗದವರು ಅಂತ ಹೇಳಿದ್ರೆ, ಮೊದಲು
ಮತದಾರರ ಪಟ್ಟಿಯನ್ನ ಸಿದ್ಧಗೊಳಿಸ್ತಾರೆ. ವೋಟರ್ ಲಿಸ್ಟ್ ಅನ್ನು ಸಿದ್ಧ ಮಾಡಬೇಕು. ಒಂದು ಅಧಿಸೂಚನೆಯನ್ನು ಕೊಡ್ತಾರೆ, ಅಂದ್ರೆ ನೋಟಿಫಿಕೇಶನ್ ಕೊಡ್ತಾರೆ. ಮತ್ತೆ ಅಭ್ಯರ್ಥಿಗಳನ್ನ ಉಮೇದುವಾರಿಕೆಯನ್ನ ಕಾಲ್ ಮಾಡ್ತಾರೆ. ಯಾವ್ಯಾವ ಅಭ್ಯರ್ಥಿಗಳು ಬೇಕು ಅಂತ ಅಭ್ಯರ್ಥಿಗಳ ಉಮೇದುವಾರಿಕೆಯನ್ನು ತಯಾರು ಮಾಡ್ತಾರೆ. ಮತ್ತೆ ನಾಮಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ. ಯಾವ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೋ, ನಾವು ಪ್ರತಿನಿಧಿಯಾಗಿ ಚುನಾವಣೆಗೆ ಇಷ್ಟಪಡ್ತೀವಿ ಅಂತ ಹೇಳ್ತಾರೋ ಅಂಥವರ ನಾಮಪತ್ರಗಳನ್ನ ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸ್ಕ್ರೂಟಿನಿ ಆಫ್ ಅಪ್ಲಿಕೇಶನ್ ಅಂತ ಕರೀತಾರೆ, ಸ್ಕ್ರೂಟಿನಿ ಆಫ್ ನಾಮಿನೇಷನ್ ಅಂತ ಕರೀತಾರೆ. ಉಮೇದುವಾರಿಕೆ ಹಿಂಪಡೆಯಲು ಪ್ರಕಟಣೆ ಮಾಡ್ತಾರೆ. ಅಂದ್ರೆ ಅನೇಕ ಸಾರಿ ರಾಜಕೀಯ ಪಕ್ಷಗಳು ಉಮೇದುವಾರಿಕೆಯನ್ನು ನಾಮಿನೇಷನ್ ಮಾಡಿರ್ತಕ್ಕಂಥವ್ರನ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ. ಆ ರೀತಿ ಮಾಡೋದಕ್ಕೂ ಸಹಿತ ಅವಕಾಶ ಮಾಡಿಕೊಡ್ತಾರೆ. ನೀತಿ ಸಂಹಿತೆಯನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಅನ್ನ ಪರಿಶೀಲನೆ ಮಾಡಬೇಕು ಅಂತ ಅಧಿಸೂಚನೆಯಲ್ಲಿ ಸೂಚಿಸುತ್ತಾರೆ. ಮತದಾನದ ದಿನಾಂಕವನ್ನ ಮತದಾನದ ಯಂತ್ರಗಳನ್ನ ಮತ್ತೆ ಮತದಾರರ ಪಟ್ಟಿಗಳನ್ನ ಈ ಚುನಾವಣಾ ಆಯೋಗ ರಿಲೀಸ್ ಮಾಡುತ್ತೆ ಅಥವಾ ಬಿಡುಗಡೆ ಮಾಡಿಕೊಡ್ತಾರೆ. ಮತ್ತೆ ಮತ ಎಣಿಕೆ ಫಲಿತಾಂಶ ಘೋಷಣೆ ಮಾಡ್ತಾರೆ. ಇವಿಷ್ಟು ಸಹಿತ ಚುನಾವಣಾ ಆಯೋಗದ ಕಾರ್ಯಗಳು. ಅಂದ್ರೆ ಈ ಪ್ರಕ್ರಿಯೆಗಳಿಂದ ಚುನಾವಣೆಗಳನ್ನು ನಡೆಸಿ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಚುನಾವಣಾ ಆಯೋಗದ ಒಂದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಮತದಾರರ ಪಟ್ಟಿಯನ್ನ ತಯಾರು ಮಾಡ್ತಕ್ಕಂಥದ್ದು, ಪ್ರತಿ ಒಂದು ಚುನಾವಣೆಗೂ ಸಹಿತ ಮತದಾರರ ಪಟ್ಟಿಯನ್ನ ಅವರು ಸಿದ್ಧಪಡಿಸ್ಕೋಬೇಕಾಗುತ್ತೆ. ಪ್ರತಿ ವರ್ಷವೂ ಈ ಮತದಾರರ ಪಟ್ಟಿ ಪರಿಷ್ಕೃತವಾಗುತ್ತೆ, ಸ್ಕ್ರೂಟಿನಿ ಮಾಡ್ತಾರೆ. ಆ ಸಮಯದಲ್ಲಿ 18 ವರ್ಷ ತುಂಬಿರತಕ್ಕಂಥ ಎಲ್ಲಾ ಪ್ರಜೆಗಳ ಹೆಸರನ್ನ ಆ ಪಟ್ಟಿಗೆ ಸೇರಿಸ್ತಾರೆ. ಅದೇ ರೀತಿ ಆ ಸಮಯದಲ್ಲಿ ಮರಣ ಹೊಂದಿರತಕ್ಕಂಥ ಪ್ರಜೆಗಳ ಹೆಸರನ್ನ ಪಟ್ಟಿಯಿಂದ ತೆಗೆಯುವ ಕೆಲಸವನ್ನು ಮಾಡ್ತಾರೆ. ಇದು ಒಂದು ದೊಡ್ಡ ಕೆಲಸ, ಇದು ಚುನಾವಣಾ ಆಯೋಗದ ಕೆಲಸ. ಜೊತೆಗೆ ಪ್ರತಿಯೊಬ್ಬರಿಗೂ ಪ್ಯಾನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನ ಕೊಡ್ತಾರೆ. ಕಾರಣ ಚುನಾವಣೆಯ ಟೈಮ್ನಲ್ಲಿ ಆ ಒಂದು ಗುರುತು ಚೀಟಿಯನ್ನು ತೋರಿಸ್ಬೇಕು. ಆಧಾರ್ ಕಾರ್ಡ್, ಅದು ಈಗ ತಾನೇ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಆಧಾರ್ ಕಾರ್ಡ್ ಅನ್ನೋದನ್ನ ಮಾಡ್ತಾರೆ. ಅದರಲ್ಲಿ ಯುನೀಕ್ ಐಡೆಂಟಿಟಿ ನಂಬರ್ ಇರುತ್ತೆ, ಪ್ರತಿಯೊಬ್ಬರ ಪ್ರಜೆಯ ಫೋಟೋ ಇರುತ್ತೆ, ಅವರ ಒಂದು ಗುರುತು ಇರುತ್ತೆ ಅದರಲ್ಲಿ. ಜೊತೆಗೆ ಎಪಿಕ್ ಅಂತ ಎಲೆಕ್ಷನ್ ಕಮಿಷನ್ ಅವ್ರು ಮಾಡ್ತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಐಡೆಂಟಿಟಿ ಕಾರ್ಡ್ ಅಂತ ಕರೀತಾರೆ, ಅದಿರುತ್ತೆ. ಈ ಮೂರರ ಜೊತೆಗೆ ಬೇರೆ ಯಾವ್ದಾದ್ರು ಗುರುತು ಚೀಟಿಯನ್ನು ತೋರಿಸ್ಬಿಟ್ಟು ಮತ ನೀಡುವ ಸಮಯದಲ್ಲಿ ಆ ಪಟ್ಟಿಯನ್ನ, ಅವರ ಹೆಸರನ್ನ ಪರಿಶೀಲನೆ ಮಾಡಿ ಅವರಿಗೆ ಮತ ಚಲಾವಣೆ ಮಾಡೋದಕ್ಕೆ ರಿಟರ್ನಿಂಗ್ ಆಫೀಸರ್ ಅಂತ ಹೇಳ್ತೀವಲ್ಲ, ಚುನಾಯಿತ ಆಗಿರ್ತಕ್ಕಂಥ ಒಂದು ರಿಟರ್ನಿಂಗ್ ಆಫೀಸರ್ ಅವರು ಇದನ್ನು ಪರಿಶೀಲನೆ ಮಾಡಿ ಮತ ಚಲಾವಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲ ಕೆಲಸಗಳನ್ನು ನೋಡ್ತಕ್ಕಂಥದ್ದು ಚುನಾವಣಾ ಆಯೋಗ. ಚುನಾವಣೆಯ ಸಮಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಗಲಾಟೆಗಳಾಗ್ಬೋದು ಅಥವಾ ಬೇರೆ ರೀತಿಯ ಮೋಸಗಳಾಗ್ಬೋದು. ಇವುಗಳನ್ನೆಲ್ಲ ತಡೆಯುವುದಕ್ಕೆ ಎಲೆಕ್ಷನ್ ಕಮಿಷನ್ ಅವರು ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಾಂಡಕ್ಟ್ ಅನ್ನೋದನ್ನ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನಿರುತ್ತಪ್ಪ ಅಂದ್ರೆ ಚುನಾವಣಾ ಸಮಯದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಕೆಲವು ಲಕ್ಷ್ಮಣ ರೇಖೆಗಳನ್ನು ಹಾಕಿರ್ತಾರೆ, ಏನು ಮಾಡಬಾರದು, ಕಾನೂನು ಬಾಹಿರವಾಗಿರ್ತಕ್ಕಂಥದ್ದನ್ನು ಏನು ಮಾಡಬಾರದು ಅಂತ ಲಕ್ಷ್ಮಣ ರೇಖೆಯನ್ನು ಬರೆದಿರ್ತಾರೆ. ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡ ಒಂದು 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 ಸೂಚನೆಯನ್ನು ಬಿಡುಗಡೆ ಮಾಡ್ತಾರಲ್ಲ, ಅದಕ್ಕೆ ಕೋಡ್ ಆಫ್ ಕಾಂಡಕ್ಟ್ ಅಥವಾ ನೀತಿ ಸಂಹಿತೆ ಅಂತ ಕರೀತಾರೆ. ಇದು ಎಲ್ಲಾ ಚುನಾವಣೆಯ ಭಾಗವಹಿಸ್ತಕ್ಕಂಥ ಉಮೇದುವಾರರು, ಚುನಾವಣೆ ಆಗ್ತಕ್ಕಂಥ ರಾಜ್ಯಗಳು, ಮತ್ತೆ ರಾಜ್ಯಗಳನ್ನು ಆಳ್ತಿರ್ತಕ್ಕಂಥ ಆಡಳಿತ ಪಕ್ಷಗಳು,
ರಾಜಕೀಯ ಪಕ್ಷಗಳು ಇವುಗಳನ್ನ ಪರಿಪಾಲನೆ ಮಾಡಬೇಕಾಗುತ್ತೆ. ಚುನಾವಣಾ ಅಕ್ರಮಗಳನ್ನ ತಡೆಯುವುದಕ್ಕೆ, ರಾಜಕೀಯ ಒತ್ತಡವನ್ನ ತಡೆಯುವುದಕ್ಕೆ, ಮತ್ತೆ ಈ ಚುನಾವಣೆಯನ್ನು ಮಾಡಬೇಕಾದ್ರೆ ರಾಜಕೀಯ ಒಂದು ರಾಜಕೀಯದಲ್ಲಿರ್ತಕ್ಕಂಥ ಅನೇಕ ಕ್ರಮಗಳನ್ನ ಉಪಯೋಗಿಸ್ಕೊಳ್ಬಾರ್ದು ಅಂತಕ್ಕಂಥ ಹಾಗೆ ಮಾಡೋದಕ್ಕೆ, ಅವರ ಹಿತಕ್ಕೆ ಉಪಯೋಗಿಸ್ಬಾರ್ದು, ಸ್ವಂತಕ್ಕೆ ಉಪಯೋಗಿಸ್ಕೊಳ್ಬಾರ್ದು ಅನ್ನೋದಕ್ಕೆ ನೀತಿ ಸಂಹಿತೆಯನ್ನು ಮಾಡಿದ್ದಾರೆ. ಚುನಾವಣಾ ಶಾಂತಿಯುತವಾಗಿ ಆಗಬೇಕು, ಮತ್ತೆ ಅಗತ್ಯವಾದ ಕ್ರಮಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳನ್ನು ಸೂಚಿಸುವ ಮತ್ತು ಕಾನೂನಿನ ವ್ಯವಸ್ಥೆಯನ್ನು ಹೇಗಿರಬೇಕು ಅನ್ನು ಸೂಚಿಸ್ತಕ್ಕಂಥ ಒಂದು ಘೋಷಣೆಯನ್ನು ಮಾಡ್ತಾರೆ. ಆ ಘೋಷಣೆಗೆ ನೀತಿ ಸಂಹಿತೆ ಅಂತ ಕರೀತಾರೆ. ಇದನ್ನು ಪ್ರತಿಯೊಬ್ಬ ಉಮೇದುವಾರ, ಪ್ರತಿಯೊಬ್ಬ ರಾಜ್ಯ, ಪ್ರತಿಯೊಬ್ಬ ಪ್ರಜೆ, ಮತದಾರ ಎಲ್ಲರೂ ಇದನ್ನ ಪಾಲಿಸಬೇಕಾಗುತ್ತೆ. ಇಲ್ಲಿಯ ತನಕ ಸಂಕ್ಷಿಪ್ತವಾಗಿ ನಾನು ಚುನಾವಣಾ ಸಂಯೋಗ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದೆ. ಈಗ ಆ ವಿಚಾರಗಳ ಬಗ್ಗೆ ಕೆಲವು ಸಣ್ಣ ಪ್ರಶ್ನೆಗಳನ್ನ ನೀವು ಉತ್ತರ ಮಾಡೋಕೆ ಪ್ರಯತ್ನ ಮಾಡಬೇಕು. ಮೊದಲನೇದು, ಮತದಾರರ ಪಟ್ಟಿ ಸಿದ್ಧಗೊಳಿಸುವುದು ಯಾರು? ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಮಾಡುತ್ತಾ, ರಾಜ್ಯ ಸರ್ಕಾರ ಮಾಡುತ್ತಾ, ಕೇಂದ್ರ ಸರ್ಕಾರ ಮಾಡ್ತಾರ, ಯಾರು ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಚುನಾವಣಾ ಆಯೋಗದ ರಚನೆ ತಿಳಿಸಿ. ಚುನಾವಣಾ ಆಯೋಗದಲ್ಲಿ ಎಷ್ಟು ಮುಖ್ಯವಾಗಿರ್ತಕ್ಕಂಥ ಅಧಿಕಾರಿಗಳಿರ್ತಾರೆ ಅನ್ನೋದನ್ನ ತಿಳಿಸ್ಬೇಕು. ಅವರ ಕಾರ್ಯಗಳೇನು ತಿಳಿಸ್ಬೇಕು. ಚುನಾವಣಾ ಆಯೋಗದ ಕಾರ್ಯಗಳ ಪಟ್ಟಿ ಮಾಡಿ. ಬೇಕಾದಷ್ಟು ಕಾರ್ಯಗಳನ್ನು ಮಾಡ್ತಾರೆ ಅವರು. ಆ ಕಾರ್ಯಗಳ ಪಟ್ಟಿಯನ್ನು ಮಾಡಿ ನೀವು. ನೀತಿ ಸಂಹಿತೆ, ಕೋಡ್ ಆಫ್ ಕಾಂಡಕ್ಟ್ ಅಂದ್ರೆ ಏನು? ಎಷ್ಟು ವರ್ಷಗಳೊಮ್ಮೆ ಚುನಾವಣೆ ನಡೆಯುತ್ತೆ? 1924ರಲ್ಲಿ ನಡೀತಕ್ಕಂಥ ಚುನಾವಣೆ ಇದೆಯಲ್ಲ, ಅದು ಎಷ್ಟನೇ ಲೋಕಸಭೆಯ ಚುನಾವಣೆ? ಎಪಿಕ್ ಅನ್ನೋದನ್ನ ಬಿಡಿಸಿ ಹೇಳಿ. ಇಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕೊಟ್ರೆ ನಮ್ಮ ಚುನಾವಣಾ ಆಯೋಗದ ವಿಚಾರವಾಗಿ ಸರಳವಾಗಿ ನೀವು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಕಡೆಯದಾಗಿ ಎಲ್ಲರಿಗೂ ವಂದನೆಗಳು. ನಾನು ಇಲ್ಲಿ ತುಂಬಾ ಸರಳವಾಗಿ ಚುನಾವಣಾ ಸಂಯೋಗದ ವಿಚಾರವನ್ನು ತಿಳಿಸಿದ್ದೇನೆ. ಇದಕ್ಕೆ ಬೇಕಾಗಿರತಕ್ಕಂಥ ಕೆಲವು ಅಂಶಗಳನ್ನ ನಾನು ಕರ್ನಾಟಕ ಟೆಕ್ಸ್ಟ್ ಬುಕ್ಕಿನ 9ನೇ ತರಗತಿಯಿಂದ ತೆಗೆದುಕೊಂಡಿದ್ದೇನೆ. ಗೂಗಲ್ನಿಂದ ಕೆಲವೊಂದು ತೆಗೆದುಕೊಂಡಿದ್ದೀನಿ. ಹಾಗೇನೆ ಬೇರೆ ಬೇರೆಯ ಕಡೆಗಳಿಂದ ವಿಚಾರಗಳನ್ನು ಸಂಗ್ರಹಣೆ ಮಾಡಿ ಇದರಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದೀನಿ. ಮತ್ತೆ ಕಾಮನ್ ಕ್ರಿಯೇಟಿವ್ ಇಂದ 1-2 ಚಿತ್ರಗಳನ್ನು ತೆಗೆದುಕೊಂಡಿದ್ದೀನಿ. ಈ ಎಲ್ಲರಿಗೂ ನಿಮ್ಮ ಪರವಾಗಿ ನನ್ನ ಧನ್ಯವಾದಗಳು ಮತ್ತು ನಾವು ಅವರಿಗೆ ಚಿರಋಣಿಯಾಗಿರ್ತೀವಿ. ಯೂಟ್ಯೂಬ್ನವರು ಇದನ್ನ ಪಬ್ಲಿಷ್ ಮಾಡೋದ್ರಿಂದ ಅವರಿಗೂ ನಮ್ಮ ವಂದನೆಗಳು. ಎಲ್ಲರಿಗೂ ವಂದನೆಗಳು. ನಿಮ್ಮ ಪಠ್ಯಪುಸ್ತಕವನ್ನು ಒಂದು ಸಾರಿ ಓದಿ ಅಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಮನನ ಮಾಡಿ ನಾನು ಕೇಳಿರುವ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಇದು ಪ್ರತಿಯೊಬ್ಬ ಪ್ರಜೆಯು, ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಆದ್ರಿಂದ ಇದರಲ್ಲಿ ಹೆಚ್ಚು ವಿವರಣೆಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕೇವಲ ಸಂಕ್ಷಿಪ್ತವಾಗಿ ಚುನಾವಣಾ ಆಯೋಗದ ಬಗ್ಗೆ ತಿಳಿಸಿದ್ದೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.